ನವೆಂಬರ್ 13ನೇ ತಾರೀಕು ಎಲ್ಲವೂ ಅಂದುಕೊಂಡಂಗೆ ಆದ್ರೆ ನನಗೆ ಗೊತ್ತಿಲ್ಲ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ನಡುವೆ 50-50 ಒಪ್ಪಂದ ಆಗಿದೆ. ನವೆಂಬರ್ 13ನೇ ತಾರೀಕು 2.5 ವರ್ಷ ಆಗುತ್ತೆ. ನವೆಂಬರ್ 14ನೇ ತಾರೀಕು ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೇನೋ ಗೊತ್ತಿಲ್ಲ. ಆದರೆ ಈ ನಡುವೆ ಆ ಒಂದು ಆರ್ಭಟ ಅಂತೂ ಶುರುವಾಗಿದೆ. ಸಿಎಂ ಸ್ಥಾನಕ್ಕಾಗಿ ಫೈಟ್ ನಡೆಯುತ್ತಿರುವುದು ಒಂದೆಡೆ, ಆದರೆ ರಾಜ್ಯದ ಸ್ವಾಮೀಜಿಗಳು ಡಿಕೆಶಿ ಬಗ್ಗೆ ಭವಿಷ್ಯ ನುಡಿಯುತ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಇಲ್ಲಿ ಕಾಣ್ತಾ ಇದ್ದಾರಲ್ಲ, ಇದೀಗ ಡಿಕೆಶಿ ಅವರು ನಂಬುವ ತುಮಕೂರಿನ ನೊಣವಿನಕೆರೆ ಅಜ್ಜಯ್ಯ ಭವಿಷ್ಯ ನುಡಿದಿದ್ದಾರೆ. ಅವರು ಯಾವತ್ತೂ ಆತರ ನುಡಿದವರಲ್ಲ. ಇವರನ್ನು ತುಂಬಾ ನಂಬ್ತಾರೆ, ಈ ಅಜ್ಜಯ್ಯನನ್ನ ತುಂಬಾ ನಂಬ್ತಾರೆ. ಇವರ ಜೊತೆಗೇನೆ ಮೊನ್ನೆ ಕುಂಭಸ್ಥಾನಕ್ಕೆ ಕುಂಭಮೇಳಕ್ಕೆ ಹೋಗಿ ಸ್ನಾನ ಮಾಡ್ಕೊಂಡ್ ಬಂದಿದ್ದು. ಇವ್ರು ಹೇಳಿದ್ದಾರೆ ಹಾಗೆ ಆಗ್ತಾರೆ ಅಂತ. ಹಾಗಂತ 6 ತಿಂಗಳಲ್ಲಿ 3 ತಿಂಗಳಲ್ಲಿ ಆತರ ಯಾರೂ ಹೇಳಿಲ್ಲ. ಇನ್ನೊಂದು ಕೋಡಿಮಠ ಸ್ವಾಮೀಜಿಗಳು, ಬನ್ನಿ ಏನ್ ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಡಿಕೆ ಶಿವಕುಮಾರ್ ಸಿಎಂ ಆಗೇ ಆಗುತ್ತಾರೆ. ಕುಂಭಮೇಳದಲ್ಲೇ ಬಂಡೆ ಮಹಾನ್ ಸಂಕಲ್ಪ. ಕರ್ನಾಟಕದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಜೋರಾಗಿದೆ. ಇದರ ಮಧ್ಯೆ ಕೋಡಿಶ್ರೀ ಸ್ವಾಮಿಗಳ ಭವಿಷ್ಯ ಒಂದು ರೀತಿಯಲ್ಲಿ ಸಂಚಲನ ಮೂಡಿಸಿದ್ರೆ, ಇದೀಗ ಕಾಡಸಿದ್ದೇಶ್ವರ ಮಠದ ನೊಣವಿನಕೆರೆ ಶ್ರೀಗಳು ಕೂಡ ಮತ್ತೊಂದು ಭವಿಷ್ಯ ನುಡಿದಿದ್ದಾರೆ. ರೈತರು, ವರ್ತಕರು ಹಾಗೂ ಸಮಸ್ತ ಸದ್ಭಕ್ತರ ಸಂಕಲ್ಪದಂತೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ. ಆದ್ರೆ ಎಷ್ಟು ದಿನದಲ್ಲಿ ಅಂತ ಹೇಳೋಕೆ ಸಾಧ್ಯವಿಲ್ಲ. ನಾನು ಹಾಗೂ ಡಿಕೆ ಶಿವಕುಮಾರ್ ಹೋಗಿ ಪವಿತ್ರ ಗಂಗಾ ಸ್ನಾನ ಮಾಡಿದ್ದೇವೆ, ಸಂಕಲ್ಪವನ್ನು ಮಾಡಿದ್ದೇವೆ ಎಂದು ನೊಣವಿನಕೆರೆ ಶ್ರೀಗಳು ಹೇಳಿದ್ದಾರೆ. ಆ ಒಂದು ಪವಿತ್ರ ಗಂಗಾ ಸ್ನಾನಕ್ಕೆ ನಾವು ಕೂಡ ಡಿಕೆ ಶಿವಕುಮಾರ್ ಅಲ್ಲಿ ಹೋಗಿ ಒಂದು ಸಂಕಲ್ಪವನ್ನು ಮಾಡಿ, ರಾಜ ಪ್ರತ್ಯಕ್ಷ ದೇವತಾ ಅಂತಕ್ಕಂಥ ವ್ಯಕ್ತಿ ಆ ಗಂಗಾ ದೇವತೆ ಅವರಿಗೆ ಆಶೀರ್ವಾದ ಮಾಡಲಿ ಅಂತಕ್ಕಂಥ ಸಂಕಲ್ಪದಲ್ಲಿ ಪಾಲ್ಗೊಂಡವರಾಗಿರ್ತೀವಿ. ಎಲ್ಲರ ಆಶೆನೇ ಇದೆ. ರೈತರದು, ಸದ್ಭಕ್ತರದು, ವರ್ತಕರದು ಎಲ್ಲರ ಆಸೆ ಇದೆ. ಆ ವ್ಯಕ್ತಿ ಒಬ್ಬ ಯೋಗ್ಯವಾದಂಥ ವ್ಯಕ್ತಿ ಇದ್ದಾನೆ, ಅವರು ಮುಖ್ಯಮಂತ್ರಿಗಳಾಗಬೇಕು ಅಂತ ತಮ್ಮೆಲ್ಲರ ಸಂಕಲ್ಪ ಇದೆ. ನಮ್ಮ ಶ್ರೀಮಠದ ಆಶೀರ್ವಾದ ಇದೆ, ಒಂದು ದಿನ ಅವರು ಆಗ್ತಾರ ಅಂತಕ್ಕಂಥ ಮಾತನ್ನು ಕೂಡ ನಾವು ಹರಿಸ್ತಾ ಇದ್ದೇವೆ. ಮಠದ ಪರಮ ಭಕ್ತರಾಗಿರುವ ಡಿಕೆಶಿ ತುಮಕೂರಿನ ನೊಣವಿನಕೆರೆ ಕಾಡಸಿದ್ದೇಶ್ವರ ಮಠದ ಪರಮ ಭಕ್ತರು. ಆಗಾಗ ಮಠಕ್ಕೆ ಕುಟುಂಬ ಸಮೇತರಾಗಿ ಭೇಟಿ ನೀಡುತ್ತಿರುತ್ತಾರೆ. ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಶ್ರೀಗಳ ಬಳಿ ಕೇಳಿ ಮುಂದುವರಿತಾರೆ. ವಿಧಾನಸಭಾ ಚುನಾವಣೆ ವೇಳೆ ಅಜ್ಜಯ್ಯನಿಗೆ ನಮಿಸಿ ಬಳಿಕವೇ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಬಿ ಫಾರಂ ಹಂಚಿದ್ದು ವಿಶೇಷ. ನಾಗರಾಜ್ ಮಗದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಈಗೊಂದು ಬ್ರೇಕ್. ಮುಂದಿನ ಭಾಗದಲ್ಲಿ ಈ ಸರ್ಕಾರಿ ಗುತ್ತಿಗೆಗಳಲ್ಲಿ, ಕಾಮಗಾರಿ ಗುತ್ತಿಗೆಗಳಲ್ಲಿ ಮುಸ್ಲಿಮರಿಗೆ 4% ಏನು ಮೀಸಲಾತಿ ಕೊಡ್ತಾ ಇದ್ದಾರಂತೆ. 4% ಮೀಸಲಾತಿ. ಇದು ಬಿಜೆಪಿಗರ ಕೆಂಗಣಿಗೆ ಗುರಿಯಾಗಿದೆ. ಮುಸ್ಲಿಮರಿಗ, ಅಲ್ಪಸಂಖ್ಯಾತರು ಅಂದ್ರೆ ಯಾರು, ಮುಸ್ಲಿಮರಂದ್ರೆ ಯಾರು, ಯಾಕೆ ಹೀಗೆ ತುಷ್ಟೀಕರಣ ಮಾಡ್ತಾ ಇದ್ರಿ ಅಂತೇಳಿ ದೊಡ್ಡ ವಾದ ವಿವಾದಗಳಾಗ್ತಾ ಇದೆ. ಅದರ ನವೆಂಬರ್ 13ನೇ ತಾರೀಕು ಎಲ್ಲವೂ ಅಂದುಕೊಂಡಂಗೆ ಆದ್ರೆ ನನಗೆ ಗೊತ್ತಿಲ್ಲ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ನಡುವೆ 50-50 ಒಪ್ಪಂದ ಆಗಿದೆ. ನವೆಂಬರ್ 13ನೇ ತಾರೀಕು 2.5 ವರ್ಷ ಆಗುತ್ತೆ. ನವೆಂಬರ್ 14ನೇ ತಾರೀಕು ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೇನೋ ಗೊತ್ತಿಲ್ಲ. ಆದರೆ ಈ ನಡುವೆ ಆ ಒಂದು ಆರ್ಭಟ ಅಂತೂ ಶುರುವಾಗಿದೆ. ಸಿಎಂ ಸ್ಥಾನಕ್ಕಾಗಿ ಫೈಟ್ ನಡೆಯುತ್ತಿರುವುದು ಒಂದೆಡೆ, ಆದರೆ ರಾಜ್ಯದ ಸ್ವಾಮೀಜಿಗಳು ಡಿಕೆಶಿ ಬಗ್ಗೆ ಭವಿಷ್ಯ ನುಡಿಯುತ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಇಲ್ಲಿ ಕಾಣ್ತಾ ಇದ್ದಾರಲ್ಲ, ಇದೀಗ ಡಿಕೆಶಿ ಅವರು ನಂಬುವ ತುಮಕೂರಿನ ನೊಣವಿನಕೆರೆ ಅಜ್ಜಯ್ಯ ಭವಿಷ್ಯ ನುಡಿದಿದ್ದಾರೆ. ಅವರು ಯಾವತ್ತೂ ಆತರ ನುಡಿದವರಲ್ಲ. ಇವರನ್ನು ತುಂಬಾ ನಂಬ್ತಾರೆ, ಈ ಅಜ್ಜಯ್ಯನನ್ನ ತುಂಬಾ ನಂಬ್ತಾರೆ. ಇವರ ಜೊತೆಗೇನೆ ಮೊನ್ನೆ ಕುಂಭಸ್ಥಾನಕ್ಕೆ ಕುಂಭಮೇಳಕ್ಕೆ ಹೋಗಿ ಸ್ನಾನ ಮಾಡ್ಕೊಂಡ್ ಬಂದಿದ್ದು. ಇವ್ರು ಹೇಳಿದ್ದಾರೆ ಹಾಗೆ ಆಗ್ತಾರೆ ಅಂತ. ಹಾಗಂತ 6 ತಿಂಗಳಲ್ಲಿ 3 ತಿಂಗಳಲ್ಲಿ ಆತರ ಯಾರೂ ಹೇಳಿಲ್ಲ. ಇನ್ನೊಂದು ಕೋಡಿಮಠ ಸ್ವಾಮೀಜಿಗಳು, ಬನ್ನಿ ಏನ್ ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಡಿಕೆ ಶಿವಕುಮಾರ್ ಸಿಎಂ ಆಗೇ ಆಗುತ್ತಾರೆ. ಕುಂಭಮೇಳದಲ್ಲೇ ಬಂಡೆ ಮಹಾನ್ ಸಂಕಲ್ಪ. ಕರ್ನಾಟಕದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಜೋರಾಗಿದೆ. ಇದರ ಮಧ್ಯೆ ಕೋಡಿಶ್ರೀ ಸ್ವಾಮಿಗಳ ಭವಿಷ್ಯ ಒಂದು ರೀತಿಯಲ್ಲಿ ಸಂಚಲನ ಮೂಡಿಸಿದ್ರೆ, ಇದೀಗ ಕಾಡಸಿದ್ದೇಶ್ವರ ಮಠದ ನೊಣವಿನಕೆರೆ ಶ್ರೀಗಳು ಕೂಡ ಮತ್ತೊಂದು ಭವಿಷ್ಯ ನುಡಿದಿದ್ದಾರೆ.
ರೈತರು, ವರ್ತಕರು ಹಾಗೂ ಸಮಸ್ತ ಸದ್ಭಕ್ತರ ಸಂಕಲ್ಪದಂತೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ. ಆದ್ರೆ ಎಷ್ಟು ದಿನದಲ್ಲಿ ಅಂತ ಹೇಳೋಕೆ ಸಾಧ್ಯವಿಲ್ಲ. ನಾನು ಹಾಗೂ ಡಿಕೆ ಶಿವಕುಮಾರ್ ಹೋಗಿ ಪವಿತ್ರ ಗಂಗಾ ಸ್ನಾನ ಮಾಡಿದ್ದೇವೆ, ಸಂಕಲ್ಪವನ್ನು ಮಾಡಿದ್ದೇವೆ ಎಂದು ನೊಣವಿನಕೆರೆ ಶ್ರೀಗಳು ಹೇಳಿದ್ದಾರೆ. ಆ ಒಂದು ಪವಿತ್ರ ಗಂಗಾ ಸ್ನಾನಕ್ಕೆ ನಾವು ಕೂಡ ಡಿಕೆ ಶಿವಕುಮಾರ್ ಅಲ್ಲಿ ಹೋಗಿ ಒಂದು ಸಂಕಲ್ಪವನ್ನು ಮಾಡಿ ರಾಜಾ ಪ್ರತ್ಯಕ್ಷ ದೇವತಾ ಅಂತಕ್ಕಂಥ ವ್ಯಕ್ತಿ ಆ ಗಂಗಾ ದೇವತೆ ಅವರಿಗೆ ಆಶೀರ್ವಾದ ಮಾಡಲಿ ಅಂತಕ್ಕಂಥ ಸಂಕಲ್ಪದಲ್ಲಿ ಪಾಲ್ಗೊಂಡವರಾಗಿರ್ತೀವಿ. ಎಲ್ಲರ ಆಶೆನೇ ಇದೆ, ರೈತರದು, ಸದ್ಭಕ್ತರದು, ವರ್ತಕರದು ಎಲ್ಲರ ಆಸೆ ಇದೆ. ಆ ವ್ಯಕ್ತಿ ಒಬ್ಬ ಯೋಗ್ಯವಾದಂಥ ವ್ಯಕ್ತಿ ಇದ್ದಾನೆ, ಅವರು ಮುಖ್ಯಮಂತ್ರಿಗಳಾಗಬೇಕು ಅಂತ ತಮ್ಮೆಲ್ಲರ ಸಂಕಲ್ಪ ಇದೆ. ನಮ್ಮ ಶ್ರೀಮಠದ ಆಶೀರ್ವಾದ ಇದೆ, ಒಂದು ದಿನ ಅವರು ಆಗ್ತಾರ ಅಂತಕ್ಕಂಥ ಮಾತನ್ನು ಕೂಡ ನಾವು ಹರಿಸ್ತಾ ಇದ್ದೇವೆ. ಮಠದ ಪರಮ ಭಕ್ತರಾಗಿರುವ ಡಿಕೆಶಿ ತುಮಕೂರಿನ ನೊಣವಿನಕೆರೆ ಕಾಡಸಿದ್ದೇಶ್ವರ ಮಠದ ಪರಮ ಭಕ್ತರು. ಆಗಾಗ ಮಠಕ್ಕೆ ಕುಟುಂಬ ಸಮೇತರಾಗಿ ಭೇಟಿ ನೀಡುತ್ತಿರುತ್ತಾರೆ. ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳೋ ಮುನ್ನ ಶ್ರೀಗಳ ಬಳಿ ಕೇಳಿ ಮುಂದುವರಿತಾರೆ. ವಿಧಾನಸಭಾ ಚುನಾವಣೆ ವೇಳೆ ಅಜ್ಜಯ್ಯನಿಗೆ ನಮಿಸಿ ಬಳಿಕವೇ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಬಿ ಫಾರಂ ಹಂಚಿದ್ದು ವಿಶೇಷ. ನಾಗರಾಜ್ ಮಗದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಈಗೊಂದು ಬ್ರೇಕ್. ಮುಂದಿನ ಭಾಗದಲ್ಲಿ ಈ ಸರ್ಕಾರಿ ಗುತ್ತಿಗೆಗಳಲ್ಲಿ, ಕಾಮಗಾರಿ ಗುತ್ತಿಗೆಗಳಲ್ಲಿ ಮುಸ್ಲಿಮರಿಗೆ 4% ಏನು ಮೀಸಲಾತಿ ಕೊಡ್ತಾ ಇದ್ದಾರಂತೆ. 4% ಮೀಸಲಾತಿ. ಇದು ಬಿಜೆಪಿಗರ ಕೆಂಗಣಿಗೆ ಗುರಿಯಾಗಿದೆ. ಮುಸ್ಲಿಮರಿಗ, ಅಲ್ಪಸಂಖ್ಯಾತರು ಅಂದ್ರೆ ಯಾರು, ಮುಸ್ಲಿಮರಂದ್ರೆ ಯಾರು, ಯಾಕೆ ಹೀಗೆ ತುಷ್ಟೀಕರಣ ಮಾಡ್ತಾ ಇದ್ರಿ ಅಂತೇಳಿ ದೊಡ್ಡ ವಾದ ವಿವಾದಗಳಾಗ್ತಾ ಇದೆ. ಅದರ ನವೆಂಬರ್ 13ನೇ ತಾರೀಕು ಎಲ್ಲವೂ ಅಂದುಕೊಂಡಂಗೆ ಆದ್ರೆ ನನಗೆ ಗೊತ್ತಿಲ್ಲ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ನಡುವೆ 50-50 ಒಪ್ಪಂದ ಆಗಿದೆ. ನವೆಂಬರ್ 13ನೇ ತಾರೀಕು 2.5 ವರ್ಷ ಆಗುತ್ತೆ. ನವೆಂಬರ್ 14ನೇ ತಾರೀಕು ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೇನೋ ಗೊತ್ತಿಲ್ಲ. ಆದರೆ ಈ ನಡುವೆ ಆ ಒಂದು ಆರ್ಭಟ ಅಂತೂ ಶುರುವಾಗಿದೆ. ಸಿಎಂ ಸ್ಥಾನಕ್ಕಾಗಿ ಫೈಟ್ ನಡೆಯುತ್ತಿರುವುದು ಒಂದೆಡೆ, ಆದರೆ ರಾಜ್ಯದ ಸ್ವಾಮೀಜಿಗಳು ಡಿಕೆಶಿ ಬಗ್ಗೆ ಭವಿಷ್ಯ ನುಡಿಯುತ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಇಲ್ಲಿ ಕಾಣ್ತಾ ಇದ್ದಾರಲ್ಲ, ಇದೀಗ ಡಿಕೆಶಿ ಅವರು ನಂಬುವ ತುಮಕೂರಿನ ನೊಣವಿನಕೆರೆ ಅಜ್ಜಯ್ಯ ಭವಿಷ್ಯ ನುಡಿದಿದ್ದಾರೆ. ಅವರು ಯಾವತ್ತೂ ಆತರ ನುಡಿದವರಲ್ಲ. ಇವರನ್ನು ತುಂಬಾ ನಂಬ್ತಾರೆ, ಈ ಅಜ್ಜಯ್ಯನನ್ನ ತುಂಬಾ ನಂಬ್ತಾರೆ. ಇವರ ಜೊತೆಗೇನೆ ಮೊನ್ನೆ ಕುಂಭಸ್ಥಾನಕ್ಕೆ, ಕುಂಭಮೇಳಕ್ಕೆ ಹೋಗಿ ಸ್ನಾನ ಮಾಡ್ಕೊಂಡ್ ಬಂದಿದ್ದು. ಇವರು ಹೇಳಿದ್ದಾರೆ ಹಾಗೆ ಆಗ್ತಾರೆ ಅಂತ. ಹಾಗಂತ 6 ತಿಂಗಳಲ್ಲಿ 3 ತಿಂಗಳಲ್ಲಿ ಆತರ ಯಾರೂ ಹೇಳಿಲ್ಲ. ಇನ್ನೊಂದು ಕೋಡಿಮಠ ಸ್ವಾಮೀಜಿಗಳು, ಬನ್ನಿ ಏನ್ ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಡಿಕೆ ಶಿವಕುಮಾರ್ ಸಿಎಂ ಆಗೇ ಆಗುತ್ತಾರೆ. ಕುಂಭಮೇಳದಲ್ಲೇ ಬಂಡೆ ಮಹಾನ್ ಸಂಕಲ್ಪ. ಕರ್ನಾಟಕದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಜೋರಾಗಿದೆ. ಇದರ ಮಧ್ಯೆ ಕೋಡಿಶ್ರೀ ಸ್ವಾಮಿಗಳ ಭವಿಷ್ಯ ಒಂದು ರೀತಿಯಲ್ಲಿ ಸಂಚಲನ ಮೂಡಿಸಿದ್ರೆ, ಇದೀಗ ಕಾಡಸಿದ್ದೇಶ್ವರ ಮಠದ ನೊಣವಿನಕೆರೆ ಶ್ರೀಗಳು ಕೂಡ